ನನಗಂತರೂ ಯಾವಾಗೆಲ್ಲ ಕಳೆದು ಮೆತ್ತಗೊಂದು ಸೀರೆ ಉಟ್ಕೊಂಡೆ ನನಗಾಗಿತ್ತು. ಏನು ಮಂದಿ ಏನು ತಾನ ಬಂದಾಗ ನನಗೆ ಊಟ ಮಾಡೋಕ್ಕೂ ಒಯ್ಕೆ ಅನ್ಸ್ಬಿಡ್ತು ನೋಡ್ತಾಗ. ಅಯ್ಯೋ ನಾ ಅಂತೂ ಹೊಟ್ಟೆ ತುಂಬ ಊಟ ಮಾಡಿದೆವ, ಒಯ್ಕೆ ಅನಿಸ್ತು. ಅಯ್ಯೋ ನಾ ಅಂತೂ ಗಳರೆ ಊಟ ಮಾಡಿ ನೋಡಿ, ಹೊಟ್ಟೆ ಫುಲ್ ಆಗೈತಿ. ಅನ್ಬಾರ್ದು ಹಾಗೆಲ್ಲ. ಹೊಟ್ಟಿಲಿದ್ದಾರ ಉಂಡ್ರಿ ಏನಾಗ್ತದ ಹೇಳ್ಬಾರ್ದು, ಕಣ್ಣು ಬೀಳ್ತೈತಿ. ಲೆಕ್ಕದಂತ ನೋಡಿದ್ರೆ ಹೊಟ್ಟಿಲಿದ್ದರು ಇನ್ನೊಬ್ರು ಹೊಟ್ಟಿಲಿದ್ದರು ಮುಂದೆ ಹೋಗ್ಬಾರ್ದು ಅಂತಿದ್ರಪ್ಪ ಅವಾಗೆಲ್ಲ ನಮ್ಮವಾರು. ಈಗೆಲ್ಲ ಯಾರು ನಡೆಸ್ತಾರ ಅದನ್ನೆಲ್ಲ? ಅಲ್ಲ ಅವ್ರು ಯಾಕೆ ಹಂಗೆ ಅಂತಿದ್ರೆ ನನಗೆ ಗೊತ್ತಿಲ್ಲ. ಏನು ನಾನು ಹೊಟ್ಟಿಕ್ಕಿಂತ ನೀನು ಹೊಟ್ಟೆ ದೊಡ್ಡದೈತಿ ಅಂತ ಅವ್ರವ್ರು ಅನ್ಕೋತಾರ ಅಂತಂತಿದ್ರು. ಏನಾರ ಕಾರಣ ಇತ್ತು ನನಗೆ ಗೊತ್ತಿಲ್ಲ ಅದು. ಒಟ್ಟು ಅವಾಗ ಹಂಗೆ ಅಂತಿದ್ರು. ಈಗೆಲ್ಲ ನೋಡಿ ಇದ್ರ ಬದ್ರ ಕುಂತಿಲ್ಲ ನೀವು ಅಷ್ಟೇ. ಮತ್ತೆ ಅಯ್ಯೋ ಅಜ್ಜಿ, ಅದೆಲ್ಲ ಹಂಗಾರೆ ದವಾಖಾನಿಗೆ ಎಷ್ಟು ಜನ ಪ್ರೆಗ್ನೆಂಟ್ ಇದ್ದಾರೆ ಬಂದಿರ್ತಾರ, ಅವರು ಹೊರಗೆ ಹೋದ್ಮೇಲೆ ಇನ್ನೊಬ್ರು ಒಳಗೆ ಬಿಡ್ತಾರನ? ಅಯ್ಯೋ ದೇವ್ರೆ, ಈ ಹೆರಿಗೆ ಇದ್ರೊಳಗೆಲ್ಲ ಮತ್ತೆ ಲೈನಕ್ಕೆ ಹಾಕಿರ್ತಾರ ಅಲ್ಲಲ್ಲ. ಅಜ್ಜಿ ಅದೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬಾರ್ದು. ನಾವು ಏನು ಯೋಚನೆ ಮಾಡ್ತೇವೆ ಏನೋ ಇದ್ದಿತ್ತ ಏನು ಆವಾಗಿನ ಕಾಲದಾಗ. ಈಗಂತೂ ಯಾರು ನಡೆಸಲ್ಲ. ಶಕುಂತ್ಲಾ ಅನ್ನ ಭಾರಿ ಚಂದ ಕಾಣಕತ್ತಿ ಈ ಸೀರೆ. ಇದು ಎಷ್ಟಿದೆ? ಎಷ್ಟು ಅಂದಲ್ಲಿ ಸೀರೆಗೆ 6,500 ರೂಪಾಯಿನ ಕೊಟ್ಟೆ. ಬ್ಲೌಸ್ ಹೊಲಿ ಅಂತ ಚಲೋತ್ತಂಗ ಅಂತ ಹೇಳೇನಿ. ಅಡ್ಕಸ್ಬಿ ಬ್ಲೌಸ್ ಕೆಡಿಸ್ಬಿಟ್ಟತಿ. ಅದಕ್ಕೆ ಮತ್ತೇನು ಮಾಡೋದು, ಅದಕ್ಕೆ ಮ್ಯಾಚಿಂಗ್ ಒಂದಿತ್ತು ಅಂತ ಅದನ್ನ ಹಾಕೊಂಡೆ. ಇನ್ನೇನು ಮ್ಯಾಚ್ ಆಗೈತಲ್ಲ ಅಕ್ಕ, ಅದ್ರದ್ದು ಅಲ್ಲ ಅಂತ ಅನ್ಸಂಗೇ ಇಲ್ಲ. ಸೂಟ್ ಆಗೈತಿ, ಚಲೋ ಆಗೈತಿ. ಅಡ್ಡಿ ಇಲ್ಲ ತಗೋ. ಇದೊಂದು ಸಾದಾ ಬ್ಲೌಸ್ ಹೊಲ್ಸ್ಕೊಂಡು ಚಲೋ ಮಾಡಿ, ಆದ್ರೆ ಮಾತ್ರ ಭಾರಿ ಚಂದ ಆಗೈತಿ. ಸೀರೆ ಅಂತೂ ನೆದರಾಗಕ್ಕೆ ಬಿಡ, ಅಷ್ಟು ಚೆನ್ನಾಗೈತಿ. ಯಾವ ಥರ ಒಂದಿನ ಕೇಳಕ್ಕೆ ಕಡೆ ಇಟ್ಕೊಳಕ ಏನು ಮಸ್ತಾಗೈತಿ. ಅಯ್ಯೋ ಅಕ್ಕ, ನೀ ಹುಟ್ಟಿಯಲ್ಲ ಪ್ಲೇನ್ ಸೀರೆ, ಇದು ಭಾಳ ಚಂದ ಐತಿ. ಎಷ್ಟು ಚಂದ ಐತಿ ನೋಡ. ಬ್ಲೌಸ್ ಎಲ್ಲ ಭಾರಿ ಡಿಸೈನ್ ಹಾಕ್ಸಿ ಬಿಡ. ಈರಮ್ಮ ಅಂತೇಳಿ ಬೇಕದಾಳ ನಮ್ಮೂರಾಗ, ಹೊಸ್ತಾಗಿ ಕುತ್ನಿ ಎಲ್ಲ ಕಲ್ತಾಳ. ಆಕಿ ಹಾಕ್ಕೊಟ್ಲ. ಹೌದಾ? ಅಡ್ಡಿ ಇಲ್ಲ, ಚಲೋ ಹಾಕ್ಕೊಟ್ಟಾಳ ಬಿಡ. ನಿಂಗೆ ಸಿಗ್ತಾರ ನೋಡಂತಾರಲ್ಲ. ಆದರೂ ನಾ ಇಷ್ಟು ಚಂದ ಕಂಡ್ರು ನೋಡ್ದಿಲ್ಲ, ಎಲ್ಲರೂ ನಿನ್ನ ಕಡೆನೇ ಇದ್ರು ಜಾಸ್ತಿ. ಇವೆಷ್ಟೇ ಆದರೂ ಸಟ್ ಅಂತ ಗೊತ್ತಾಕತ್ತಲ್ಲ, ಇದನ್ನ ಅಷ್ಟಕ್ಕಷ್ಟೇ ಮುಟ್ಟೋದು. ನೀ ಹಾಕ್ಕೊಡಿದ್ದೆಲ್ಲ ಎಂಥ ಮಸ್ತಿದ್ವು. ಪತ್ಕದ ಸರ, ಮೂರಳಿ ಸರ, ಅದು ಎಂಥದ ನಕ್ಲೆಸ್ಸು, ಆಮೇಲೆ ಅದೇನು ತಾಳಿ ಚೈನು, ಆಮೇಲೆ ಅಕ್ಕಿವೆ ಹಾಕೊಂಡಿದ್ದು ಜುಮ್ಕಿ, ಅದಕ್ಕೆ ಹಾಕೊಂಡಿದ್ದು ಕೆನಿ ಸರ್ಪಣಿ, ಅವೆಲ್ಲ ಎಷ್ಟು ಚಂದಿದ್ವು. ಅವನ್ನೆಲ್ಲ ಯಾನಮ್ಮಿ ನೋಡಕತ್ತಿದ್ರು. ಆಮೇಲೆ ಕೈಯ ಹಾಕೊಂಡಿದ್ದು ತೋಡೆ, ಬಳಿ, ಪಾಟ್ಲಿ, ಬಿಲ್ವಾರ, ಅಯ್ಯೋ 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 ಅವನ್ನೆಲ್ಲ ಕಣ್ಣಿಟ್ಟು ನೋಡಕತ್ತಿದ್ರು. ಇವು ಸಟ್ ಅಂತ ಗೊತ್ತಲ್ಲ, ಯಾರು ಬಂದು ಮೂಸ್ಲು ಇಲ್ಲ. ಅಷ್ಟೇ ಆರಾಮದಿಯಾ, ಊಟ ಆತ, ಏನು ಮಾಡತ್ತಿ, ಚಂದ ಕಾಣತ್ತಿ ಅಂತ ಇಷ್ಟೇ ಆರತಿ ಮಾಡೋದು. ನಿನ್ನ ಕಡೆ ನೋಡಿದ್ರೆ ಮುಟ್ಟು ನೋಡಕತ್ತಿದ್ರು. ಬಂಗಾರದಂತ ಗೊತ್ತಾಕತ್ತಲ್ಲ, ಅದಕ್ಕೆ ಹಂಗೆ ಮುಟ್ಟು ನೋಡ್ತಾರೆ. ಯವ್ವ ನನಗಂತರೂ ಬಂಗಾರ ಸುಖ ಅಲ್ವೇ ಇವ ಜನ್ಮಕ್ಕತ್ತಾಗ. ಅಷ್ಟು ತೆಗೆದಿಡ ಮಟ ಸಮಾಧಾನ ಆಗಿಲ್ಲ ನೋಡು. ಎಲ್ಲ ತೆಗೆದಿಟ್ಟು ನನ್ನ ಮೆತ್ತ ಪತ್ತ ಹುಡುಗ ಕುಂತನೆಲ್ಲ ಸುಮ್ಮನೆ ನೈಟಿ ಹಾಕೋಬೇಕಂದೆ ನಾನು. ಮತ್ತು ಅವ್ವ ಇವತ್ತರ ಆರತಿ ಮಾಡೈತಿ, ಒಂದು ಸಪ್ಪ ಥರ ಸೀರೆ ಉಡುವ ಅಂದ್ಲ. ಮಕ್ಕಳು ಹೊತ್ತಿನ ಹಾಕೊಂಡ್ರಾತ್ ನೈಟಿ ಅಂತೇಳಿ ಸುಮ್ಮನಾದೆ. ಹೌದಾ? ನಾನು ಕಳೆದ ಮೊದಲು ನೈಟಿ ಹಾಕೊಂಬರ್ತೇನವ. ನಂಗಂತರೂ ಈ ಜೊಳಗೆ ತರ್ಕೊಳಕ್ಕೆ ಆಗೋಲ್ತು. ಅದ್ರಾಗ ಹೊಡ್ತು ಮುಂಡಿದ್ದೊಂದು ಸಮಾಧಾನನ ಆಗೋಲ್ತು. ಅಲ್ಲ ಮಾವ್ಗ ನಿಮ್ಮನ್ನು ಬಿಟ್ಟು ಹೋಗಾಕ ಎಷ್ಟು ಬೇಜಾರು. ಅಲ್ಲ ನೀವಿಬ್ರು ಗಂಡ ಹೆಂಡತಿ ಎಷ್ಟು ಜೋರದಿರಿ ನೋಡು. ನಾವೇನು ಮಾಡಿದ್ವಿ ಅಂತ ಕೇಳ್ತಿರಲ್ಲ. ಗಂಡ ಹೆಂಡತಿ ಮ್ಯಾಚಿಂಗ್ ಅರ್ಬಿ ಹಾಕ್ಕೊಂಡಿರಿ. ಆಹಾ, ನಿಂದು ಬ್ಲೂದೊಳಗೈತಿ, ಅವ್ರದ್ದು ಬ್ಲೂದೊಳಗೈತಿ. ಮೊದಲೇ ಹೇಳಿದ್ರೆ ನಾನು ಇವ್ರಿಗೆ ಪಿಂಕ್ ಶರ್ಟೇ ತೊಗೊಂಬರ್ತಿದ್ನೆ, ಮ್ಯಾಚ್ ಹಾಕಿತ್ತ. ನೀನೊಂದು ತಗ ಹೇಳೇ ಇಲ್ಲ. ನೀವು ಅಷ್ಟೇ ಫೋಟೋದಾಗ ಮ್ಯಾಚಿಂಗ್ ಆಗಿದ್ರಿ. ಒಂದು ಮಾತು ನಂಗೆ ಹೇಳಿದ್ರೆ ನಾನು ಅಂಥದ್ದು ಹಾಕ್ಕೊಂತಿದ್ದೆ. ಒಂಥರ ಎಷ್ಟು ಚಂದ ಕಾಣ್ತಿತ್ತು. ಇವರು ಅದೇ ನೀಲಿ ಹಾಕೊಂಡು ನಿಂತಿದ್ರು. ಏನಾಗಿತ್ತು? ಚೆನ್ನಾಗೇ ಕಾಣಕತ್ತೇನಲ್ಲ. ಇಲ್ಲ ಶಕುಂತ್ಲಾ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅದೆಲ್ಲ ನಿಮ್ಮ ಮಾವಂದೇ ಏನಾರ ಪ್ಲಾನ್ ಇರ್ಬೇಕು, ಇಲ್ಲ ಅವರಿಗೆ ತಗೋಬೇಕು ಜೊತೆಲಿ ಅಂತ ಏನಾರ ಅನ್ಸಿರ್ಬೇಕಷ್ಟೇ. ನನಗೆ ಗೊತ್ತಿಲ್ಲಪ್ಪ ಈ ಥರ ಎಲ್ಲ ಹಿಂಗೆ ಮ್ಯಾಚಿಂಗ್ ಅರ್ಬಿ ಹಾಕೋತಾರ ಮಾಡ್ತಾರ, ಇವೆಲ್ಲ ನಂಗೆ ಗೊತ್ತೇ ಇಲ್ಲ. ಹಂಗಿದ್ದಿತ್ತಂದ್ರೆ ನಾನು ಹಿಂಗೆ ಹೇಳ್ತಿದ್ದಿಲ್ಲ. ಅದ್ರಾಗ ಏನೈತಿ, ನಿಮ್ಮ ರೊಕ್ಕದ ನೀವು ತೊಗೊಳಕ್ಕೆ ನಾನು ಯಾಕೆ ಸಂಕಟ ಪಡಲಿ? ಅಯ್ಯೋ ದೇವ್ರೇ, ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ. ಹೋಗ್ಲಿ ಬಿಡಿ, ಈಗೇನು ಕಾಲ್ ಮಿನ್ಸ್ತು. ನಾಳೆ ಮೊಮ್ಮಕ್ಕಳಕ್ಕವ ನಾಮಕರಣ ಮಾಡ್ತಿರ್ತೇವೆ, ಅವಾಗ ನೀನು ಮ್ಯಾಚಿಂಗ್ ಹಾಕೋರಿ, ಖುಷಿಗೂ ಮ್ಯಾಚಿಂಗ್ ತೊಗೊಂಬರ್ರಿ, ನಾವು ಮ್ಯಾಚಿಂಗ್ ಹಾಕೋತೀವಿ ಆತಾ? ಹಿಂಗೆ ಏನಾರ ಒಂದು ಹೇಳಿ ಇದು ಮಾಡ್ತಿ. ಅಲ್ಲ ಬಂಗಾರ ಎಲ್ಲ ತೆಗೆದು ಹುಷಾರಾಗಿಟ್ಟು ಇಲ್ಲ, ಆಮ್ಯಾಗ ನಿಮ್ಮ ಮತ್ತೇನಿಲ್ಲವಾ ಇಲ್ಲೇನಾರ ಕಳ್ತನ ಆಗ್ಬೇಕು, ಆಮೇಲೆ ನಿಮ್ಮ ಮನೆಯನ್ನಾರ ಏನೋ ಮಾಡಿದ್ರು ಅಂತ ಅದೊಂದು ಯಾಕೆ ಬೇಕು ರಾಡಿ. ಆಮೇಲೆ ನಿನ್ನ ಗಂಡಗೆ ಹೋಗೋ ಹೊತ್ತಿನ ಜೀವ ಚಡ್ಪಡಿಸ್ತಾ ಐತಿ. ನನ್ನ ಹೆಂಡತಿನ ಹೆಂಗೆ ಬಿಟ್ಟೋಗ್ಲಿ ಅಂತೇಳಿ. ಅಯ್ಯೋ ನನಗೂ ನಾಳೆ ಒಂಚೂರು ಹೋಗಿ ಬರ್ಬೇಕಿತ್ತಲ್ಲೇ. ಈಗ ಹೋಗೋಕ್ಕಾಗತ್ತ ಇಲ್ಲ ಗೊತ್ತಿಲ್ಲ. ಅಲ್ಲಿ ಕೆಲಸದ್ದೆಲ್ಲ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ಬೇಕಲ್ಲ. ಅಲ್ಲಿ ಕೆಲಸದ ಕಡೆ ಎಲ್ಲ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಒಂದು 2 ತಿಂಗಳು ಹೆಂಗಾರ ಮಾಡ್ರಿ ಅಂತ ಹೇಳೇನಿ. 2 ತಿಂಗಳು ಆದ್ಮೇಲೆ ಹೋಗ್ಬಿಡ್ತೇನವ. ನಾನೇನು 6 ತಿಂಗಳು ಇಲ್ಲೇ ಕುಂದ್ರಂಗಿಲ್ಲ. ಹಂಗೆ ಮಾಡಬಾರ್ದವ. ಒಂದು 3 ತಿಂಗಳು ಇಲ್ಲಾಂದ್ರೆ 2 ತಿಂಗಳಾರ ಚೆಂದಾಗಿ ಒಲಿ ಕಾಸ್ಕೋಬೇಕು, ಕಾಸ್ಕೋಬೇಕು. ಬಾಣೆತನ ಅಂದ್ರೆ ಏನಂತ ಮಾಡಿ ನೀವು ಹೊಟ್ಟಿ ಮಾಜಲ್ಮ ಕಂಡು ಬಂದಿರ್ತಿ, ಭಾಳ ಚಂದ ಆಗ್ಬೇಕು, ನಡ ಗಟ್ಟಿ ಆಗ್ಬೇಕಂದ್ರೆ ಚೆಂದಾಗಿ ಎಲ್ಲ ಆರೈಕೆ ಆಗ್ಬೇಕು. ಹಾಗೆಲ್ಲ ಕೆಲಸದ ಕಡೆ ಲಕ್ಷ್ಯ ಕೊಟ್ಟು ಅದನ್ನೆಲ್ಲ ಹಂಗೆ ಸಸಾರ ಮಾಡಂಗಿಲ್ಲ. ಏನು ಅದು ಹೋಲ್ಬಿಡು, ಆಮೇಲೆ ನೋಡೋಣಂತ ಹೋಗೋದು ಬಿಡೋದು. ನಿನ್ನ ಗಂಡೆಲ್ಲ ನಡ್ಸ್ಕೊಂಡು ಹೋಗ್ಕಂತ ತಗೋ, ಯಾಕೆ ತಿಳಿ ಕೆಡಿಸ್ಕೊಂತಿ? ನಡೆಸ್ಕೊಂಡು ಹೋಗ್ತಾರ, ಅದೇನು ನನಗೆ ಇದು ಇಲ್ಲ. ಆದರೂ ಒಂದು ಸ್ವಲ್ಪ ಭಯ ಇರ್ತೈತಲ್ಬೇ, ಹಂಗಷ್ಟೆ. ಅಕ್ಕ ನಿನ್ನ ತಾಳಿಚಿನ ಡಿಸೈನ್ ಭಾರಿ ಐತೆ. ನಾನು ಸ್ಟೇಟಸ್ ಇಟ್ಟಿದ್ದೆ, ಅದು ಹಾಕೋ ಹೊತ್ನಾಗಲ್ಲ ಇಟ್ಟಿದ್ದೆ. ಅದು ಡಿಸೈನ್ ಕ್ಲಿಯರ್ ಕಂಡಿದ್ದಿಲ್ಲ, ಇವತ್ತೇ ನೋಡಿದ್ದು. ಭಾರಿ ಐತಿ ನೋಡಂತಡಿ. ಆದ್ರೆ ನಾನು ಇಂಥದೇ ಒಂದು ತಗೊತೇನೆ, ಮ್ಯಾಚಿಂಗ್ ಆಕತಿ. ನನಗೂ ಭಾಳ ಆಸೆ, ಏನೇನೋ ಆಸೆ.
ತಾಳಿ ಚೈನ್ ತೊಗೋಬೇಕು, ಎಷ್ಟು ದಾಮ್ ಧೂಮ್ ಅಂತ ಇರಬೇಕು. ನಂಗೆ ನಿಜವಾಗ್ಲೂ ಏನೇನೋ ಆಸೆ, ಯಾವುದೂ ಇಡರಲ್ಲ. ಎಷ್ಟು ಬೇಜಾರಾಕೈತೆ ಗೊತ್ತನು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ? ನೀನು ಓದಿಯಕ್ಕೆ ಶಾಣೆ ಅದಿ, ಎಲ್ಲ ಐತಿ. ಸ್ವಲ್ಪ ದಿನ ತಡಿ, ಕೆಲ್ಸಕ್ಕೆ ಹೊಂಟೆ ಅಂದ್ರೆ ನಿನ್ನ ಪಗಾರದೊಳಗೆ ಏನು ತೊಗೊಂಡು ಏನು ಬಿಟ್ಟು ಎಲ್ಲ ಮಾಡ್ಬೋದು. ನಾನು ಅದೇ ವಿಚಾರ ಮಾಡೀನಿ. ನೋಡೋಣ ಎಷ್ಟೆಷ್ಟು ನನ್ನ ಕೈಲೇ ನಿಂತೋ ಅಷ್ಟೆಲ್ಲ ಮಾಡ್ಕೋತೇನೆ. ಮನೆ ನಡ್ಸೋದಂತೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮಾವದನಲ್ಲ ಮನೆ ನಡೆಸ್ತಾನೆ. ನಾನು ಏನಿದ್ರು ದುಡಿಯೋದು, ನನಗಿಷ್ಟ ಬಂದಿದ್ದು ತೊಗೊಳ್ಳೋದು, ಹಾಕ್ಕೊಳ್ಳೋದು, ಬಂಗಾರ ಬೆಳ್ಳಿ ಮಾಡಿಸೋದು, ಎಂಜಾಯ್ ಮಾಡೋದಷ್ಟೇ. ಅಯ್ಯೋ ನಿಂದು ನೀ ಮಾಡ್ಕೊಂಡು ನೀ ಸಮಾಧಾನ ಇರ ಇವ ಸಾಕತ್ತಾಗ, ಯಾರಿಗೆ ಕೊಡಬೇಡ ಏನು. ಅಷ್ಟೇ. ಅಕ್ಕ ಮಕ್ಕಳನ್ನ ನೈಟ್ ಹಾಕೊಂಬರ್ತೇನವ. ಜಳ ಅಂದ್ರೆ ಜಳ. ಮಜಾ ಮಾಡು. ಎಷ್ಟು ಆರಾಮ್ ಮಕ್ಕೊಂಡಾರಲ್ಲ ಇವ್ರು. ಸ್ವಲ್ಪರ ಇವರಿಗೆ ಮನಿ ಜವಾಬ್ದಾರಿ ಅಲ್ಲ. ಇವ್ರ ಶರ್ಟ್ನಾಗ ಇವತ್ತು ಸಿಗರೇಟ್ ಸಿಕ್ಕತಿ. ಏನ್ರಿ ಪೇಳ್ಸಕಿ ಪೇಳ್ ಪ್ರಿಯ ಮಧುವನ ಪೇಳ್ಸಕಿ ಪೇಳ್ ಮಂಜುಳ ಮೋದಮ ಮೇದಮಯ ಸವಿರುದಯ ಪೇಳ್ಸಕಿ ಪೇಳ್. ಹಾಡು ಆಮೇಲೆ ಹೇಳುವಂತ್ರಿ, ಮೊದಲು ನನಗೆ ಇದನ್ನ ಹೇಳ್ರಿ. ನಿಮ್ಮ ಅಂಗಿ ಜೇಬ್ನ್ಯಾಗ ಸಿಗರೇಟ್ ಸಿಕ್ತಲ್ಲ, ಹೇಳ್ರಿ. ಅದನ್ನ ಬೇರೆ ಕಲ್ತೀರ ನೀಗ ಮತ್ತೆ? ಏನ ಮೊದ್ಲಿಂದ ಇತ್ತು? ಅದು ಸಿಗರೇಟಾ ನನ್ನ ದೋಸ್ತಂದು ಇರ್ಬೇಕು. ಸುಳೆ ಮಗ ನೋಡ ಅತ್ತಾಗೆಲ್ಲ ಚಲ ಬಿಟ್ಟು ನಾನು ಹಂಗೆ ಹಾಕ್ಯ ನಾನು. ಚಲ್ ಅಯ್ಯ ನಾನು ಎಲ್ಲಿ ಸೇರ್ತಾನೆ. ಇಂಥ ನಾಟಕ ನನ್ನ ಹತ್ರ ಮಾಡಬೇಡ್ರಿ. ಯಾರು ಪುಕ್ಸೆಟ್ಟಿ ಸಿಗರೇಟ್, ಅದು ಸಿಗರೇಟ್ ಸಂತಿ ಆದ್ರೂ ಇನ್ನೊಬ್ರಿಗೊಬ್ರು ಕೊಡ್ಸ್ಯಾರನ. ಸಿಗರೇಟ್ ಯಾರು ಅಷ್ಟು ಸುಲಭವಾಗಿ ಮರ್ತು ಬಿಟ್ಟು ಹೋಗಲ್ಲಪ್ಪ. ಏನು ನನ್ನಂತಲ್ಲಿ ಇವೆಲ್ಲ ಹೇಳ್ಬೇಡ್ರಿ. ಅದನ್ನ ಬೇರೆ ಕಲ್ತೀರಿ ಈಗ. ಶಾಣೆ ಇದಿರಿ. ಇನ್ನೂ ಏನೇನದಾವ ಹೇಳ್ರಿ ಕಲಾಕಾರ ತಮ್ಮಂತೇಲೆ. ಇನ್ನು ಏನೇನೋ ನನಗೆ ಗೊತ್ತಿಲ್ದಂಗೆ ಇನ್ನೂ ಏನೇನದಾವ ಯಾರಿಗೆ ಗೊತ್ತು. ತಗೋರ್ವಾ, ಇದು ಮೈಲಾರಲಿಂಗಪ್ಪನ ಗುಡಿಗೆ ಹೋಗಿದ್ದೆ. ಯಾಕ 7:30 ಭಾಳ ಹತ್ತಂಗೆ ಆಗ್ಬಿಟ್ಟತ್ತಲ್ಲ, ಎಲ್ಲ ಕಳೀಲಿ ಅಂತೇಳಿ ಮೈಲಾರಲಿಂಗಪ್ಪನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬಂದೇನಿ. ಆಶೀರ್ವಾದ ಕಾಯ್ತಂದೇನಿ, ಬೇಕಂದಾಗ ಹೊಡ್ಕೊಳಕ್ಕೆ ಬರ್ತೈತೆ ಅಂತೇಳಿ. ಅತ್ತಿಯರ ಮೈಲಾರಲಿಂಗಪ್ಪನ ಗುಡಿಗೆ ಹೋಗಿ ನೀವು ಆಶೀರ್ವಾದ ಕಾಯ್ತಂದಿರನ? ಮೊದಲು ನಿಮ್ಮ ಮಗ ಬದ್ಲಿ ಆದ್ರೆ ಎಲ್ಲ ಒಳ್ಳೇದಾಕತಿ. ನೀವು ಹೇಳಿದ್ದು ಹೆಂಗೈತಿ ಅಂದ್ರೆ ಒಲಿ ಮುಂದೆ ಹೇತಯ್ಯ ನನ್ನ ಹಣೆ ಬಾರ ಅಂದಂಗಾತ. ನಾವು ಮಾಡೋ ತಪ್ಪು ಮಾಡಿ ದೇವ್ರನ್ನ ಯಾಕೆ ನಿಂದಿಸ್ಬೇಕು? ದೇವ್ರ ಯಾಕೆ ತೊಂದರೆ ಕೊಡ್ತಾನತ್ತೀರ? ತೊಂದರೆ ಕೊಡಕತ್ತೀರ ನಿಮ್ಮ ಮಗ. ಸಿಗರೇಟ್ ಬೇರೆ ಸೇದಾ ಕಲ್ತಾರ, ಮತ್ತೆ ಈ ನಾಟಕ ಮಾಡಕತ್ತಾರ ನಂದಲ್ಲ ನನ್ನ ಗೆಳೆಯಂದು ಅಂತೇಳಿ. ಇವರು ಇಷ್ಟು ನಾಟಕ ಮಾಡ್ತದಾರ. ನಿನ್ನೆ ರಾತ್ರಿನೇ ಒಂಚೂರು ಸ್ಮೆಲ್ ಬಂದಂಗೆ ಆತು. ನಾನು ನಿದ್ದೆ ಬೇರೆ ಭಾಳ ಇತ್ತ, ಇವರು ಲೇಟಾಗೆ ಬಂದಿದ್ರಲ್ಲ, ಹೋಗ್ಲಿ ಬಿಡಂತ ಸುಮ್ಮ ಮಲ್ಕೊಂಡೆ. ಅದು ಈಗ ಗೊತ್ತಾಗ್ತೈತೆ ನನಗೆ. ಏನತ್ತೀರ ಇದೆಲ್ಲ ಇವ್ರು ಮಾಡ್ತಿರೋದು? ಇವ್ರು ಏನು ಚೇಂಜ್ ಆಗಲ್ಲ ಜೀವನದಾಗ, ಹಿಂಗೆ ಇರೋದ ಇವರು. ಸ್ವಲ್ಪರ ಮನುಷ್ಯಾಗ ಬದಲಿ ಆಗ್ಬೇಕಪ್ಪ. ಇಷ್ಟು ಪೆಟ್ಟು ಬಿದ್ದ ಮೇಲಾರ ತಪ್ಪು ಸರಿ ತಿಳ್ಕೊಬೇಕು. ಇವ್ರು ಇನ್ನೂ ಜೀವನದಾಗ ಅದನ್ನ ಇದು ಮಾಡಲ್ಲ ಅಂದ್ರೆ ಯಾವಾಗತ್ತೀರ ಇವ್ರು ಬದಲಾಗದು? ನಂಗಂತೂ ನಿಜಕ್ಕೂ ಭಾಳ ಬೇಜಾರಾಗ್ಬಿಟ್ಟೈತಿ. ಪಶ್ಚಾತ್ತಾಪ ಪಡಾಕತ್ತೆ ನಾ ಯಾಕಾರ ಈ ಮನುಷ್ಯನ ಕಟ್ಕೊಂಡೆ ಅಂತೇಳಿ. ನನಗೆ ಹಿಂಗೆ ಆದ್ರೆ ಅತ್ತಿಯಾರ ನನ್ನ ಕೈಲಿ ನನಗೆ ನಿಜವಾಗ್ಲೂ ಟಾಲರೇಟ್ ಮಾಡೋಕೆ ಆಗೋಲ್ತು. ನಾ ಖರೆ ನಾ ಎತ್ತಾಗ ಸುಮ್ಮನೆ ಹೋಗೇ ಬಿಡ್ತೇನೆ ತಗ. ಇಲ್ಲ ನನಗೆ ಈ ಕೆಲಸ ನಂದು ಏನು ಮೊದಲು ಎಲ್ಲಿದ್ನೆ ಅಲ್ಲೇ ಹೋಗ್ತೇನೆ ನಾನು. ಸುಮ್ಮನೆ ನನಗೆ ನಿಜವಾಗ್ಲೂ ಕಟ್ಕೊಂಡಿದ್ದ ತಪ್ಪಿಗೆ ನನಗೆ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಡತ್ತೆ ನೋಡ್ರಿ ಅತ್ತಿಯಾರ. ಅಲ್ಲೇ ಏನು ಗಂಡನ ಬಿಡೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಟಿಯ ನೀನು. ಗಂಡ ಅಂದ್ರೆ ಏನೋ ಒಂದು ತಪ್ಪು ಆಗ್ತಿರ್ತಾವ, ಅದಕ್ಕೆ ನೀನು ಆಲೆ ಬಿಟ್ಟೆ ಬಿಡ್ತೀನಿ ನೋಡ್ರಿ ಇದ್ರೆ ಹೆಂಗ್ಲೇ ಇದು? ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನಂತ ತಿಳ್ಕೊಂಬಿಟ್ಟಿ ನೀನು? ನೀವು ಮಾತಾಡ್ತೀರಪ್ಪ ಗಂಡ ಹೆಂಡತಿ ಸಂಬಂಧ ಬಗ್ಗೆ ನೀವು ಮಾತಾಡ್ತೀರಿ? ಅಯ್ಯೋ ದೇವ್ರೆ, ನಿಮಗಾದ್ರೆ ಅರ್ಥ ಗೊತ್ತಿದ್ರೆ ನೀವು ಯಾಕ್ರಿ ಒಂದೇ ಹೆಂಡತಿಗೆ ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡ್ತಿದ್ರಿ? ಅವ್ರು ಕೊಡ್ತೇನೆ ಅಂದಾಗ ನೀವು ಬೇಡ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಇನ್ಮೇಲೆ ನಾನು ತಪ್ಪು ಮಾಡಲ್ಲ ಅಂತ ನೀವು ಹೇಳ್ತಿದ್ರಿ. ಎಷ್ಟು ಸುಲಭ ಕೊಟ್ಟು ಈಗ ಮಾತಾಡ್ತೀರನ? ಇಂಥವೆಲ್ಲ ನನ್ನ ಮುಂದೆ ಹೇಳಕ್ಕೆ ಬರಬೇಡ್ರಿ. ಹೋಗ್ಲಿ ಬಿಡವ, ಈಗ ಏನು ಮಾಡೋಕ್ಕಾಕತಿ? ಅದೊಂದು ಚಟ ಕಲ್ತತೆ ಏನೋ. ಇದು ಹಲ್ಕಟ ಬಾಡೆ ಸಾಕಾಗೈತೆ ನನಗಂತರು. ಇವತ್ತು ನಾನು ಒಂಚೂರು ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ, ಲೇಟ್ ಆಕತ್ರಿ ಬರೋದು. ಯಾಕೆ ಹೇಳ್ತಿ ಮನೆಗೆ? ಎಲ್ಲೇ ಯಾರು ಕೂಟ ಎಷ್ಟೊತ್ಕೊಂಟಿ? ಎಷ್ಟೊತ್ತಿಗೆ ಬರ್ತಿ? ಫೋನ್ ಹಚ್ಚವ ನಾನು. ಹಂಗೆಲ್ಲ ಗೊತ್ತಾಗಬೇಕು. ಹಚ್ಚಬೇಡ ಅಂದ್ರೆ ಏನು ಮಾಡ್ತೀರಿ? ಮೊದಲು ನಿಮ್ದು ನೀವು ನೋಡ್ಕೊರಿ, ನೆಟ್ಟಗಿರ್ರಿ. ಅವಾಗ ನಾನು ಕೇಳಕ್ಕೆ ಎಲ್ಲ ರೈಟ್ಸ್ ಇರ್ತದೆ ನಿಮಗೆ. ಹೆಂಗೆ ಮಾತಾಡುವುದು ನೋಡವಾಕಿ? ಏನು ನೋಡಪ್ಪ ನಿನಗೆ ಬಿಟ್ಟಿದ್ದು? ನಾಚಿಕೆ ಆಗ್ಬೇಕಪ್ಪ ನಿನ್ಗತ್ತು. ಇಂತಿ ಕಡೆ ಹಿಂಗೆ ಬೈಸ್ಕೊಂತ ಅಲ್ಲೆಲ್ಲ ಕೆಲಸ ಹುಡುಕ್ತೇನೆ ಅಂತ ಹೋಗಿದ್ದೆಲ್ಲ ಏನಾಗ್ತದ? ಸಿಗ್ಲಿಲ್ಲ? ಅಯ್ಯೋ ನಿನ್ನ ಮಕ್ಕಕ್ಕೆ ಇನ್ನೂ ಹಂಗೆ ಇರ್ಬೇಕಂತ ತೀರ್ಮಾನ ಮಾಡಿ ಏನು ಯಾರಿಗೆ ಗೊತ್ತಪ್ಪ. ನನಗಂತರೂ ಅಸಹ್ಯದಂಗೆ ಆಗ್ಬಿಟ್ಟತ್ತಪ್ಪ. ಹೋಗುತ್ತಾ ಯಾರು ಮುಂದೆ ಅಂತ ಹೇಳೋದು ಏನಂತ ಹೇಳೋದು? ಅಲ್ಲ ನೀ ಯಾವಾಗ ಇನ್ನೂ ಬುದ್ಧಿ ಕಲಿತೀಯೋ ಏನು ದೇವರಿಗೆ ಗೊತ್ತಪ್ಪ. ನಾನು ಸಾಯ ಮಠ ಮಾತ್ರ ನಿನ್ನಿಂದ ಸುಖ ಇಲ್ಲ ಬಿಡು ನನಗೆ. ಅಯ್ಯೋ ದೇವ್ರೆ, ಏನಂತ ಹೇಳೋದು ಇದಕ್ಕೆ? ಅಪ್ಪ ದೇವ್ರೆ, ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತರೂ. ಹೊತ್ತಾಗ ಯಾರಿಗಂತ ಹೇಳ್ಬೇಕು, ಏನಂತ ಹೇಳ್ಬೇಕು ಹೇಳು? ನಿನ್ನ ಮಕ್ಕಕ್ಕೆ ಒಂದು ಕೆಲಸ ಗಿಟ್ಟಿಸ್ಕೊಳಕಲ್ದು ಏಂತಿ ಮತ್ತೆ ಆಕೆ ದುಡಿತಾಳ. ಹಂಗಾಗಿ ಆಕೆ ಏನಂದ್ರು ಅನ್ಸ್ಕೊಳ್ಳೋದು ಭಾಳ ಆಗೈತಿ ನಿಂದ. ಹೋಗತ್ತ ಏ ಅವ ಅಲ್ಲೇ ನಮ್ಮ ಅಪ್ಪದನ್ನ ಕೆಲಸ ನಾವು ಹೋಗತ್ಲೆ ಕಾಯ್ಕೊಂಡು ನನಗಾಗಿ ಕೆಲಸ ಕೊಡಕಂತೆ ಕುಂದ್ರಾಕತ್ತಾಗ. ಸುಮ್ಮನಿರವ ಆತಾಗ ಕೆಲಸ ಸಿಗ್ಬೇಕಲ್ಲ, ಸುಲಭ ಅಂತ ಮಾಡಿ ಏನು ಕೆಲಸ ಸಿಗೋದಂದ್ರೆ? ಹಾಲ್ಕಟ್ ಬಾಡೆ ಮಾಡು ಕೆಲಸನ ನೆಟ್ಟು ಉಳಿಸ್ಕೊಳಕ್ಕಾಗಲಿಲ್ಲಲ್ಲ ನಿನ್ನ ಕಿಮ್ಮತ್ತಿಗೆ. ಅದನ್ನಾರ ಉಳಿಸ್ಕೊಂಡೇನು ಮತ್ತೆ ಹೇಳಂಗಾರ? ಈ ಕೆಲಸ ಹುಡ್ಕೋದು ಕಷ್ಟ ಅಂತ ನಿನಗೆ ಗೊತ್ತೈತಿಲ್ಲ? ಮತ್ತೆ ಇರೋ ಕೆಲಸನ ಹುಡ್ಕೋಬೇಕಿತ್ತು. ಬಂದು ಬಿಟ್ಬಿಟ್ಟು ಬಂದು ಮನ್ಯಾಗ ಕುಂತಿ ಅವ್ರ ಕಡೆ ಬುಟ್ಲೆ ಹೊಡ್ಸ್ಕೊಂಡು ಕೆಲಸ ಬಿಟ್ಟಲ್ಲ ಅದನ್ನು. ಆದ್ರೆ ಗೊತ್ತಾಕತೆ ಇಲ್ಲ ನಿನಗೆ. ಹೊಟ್ಟಿಗೆ ಮಾಡಿ ತಿಂತೀಯೇನು? ಗೊತ್ತಾಗದಿಲ್ಲ ನಿನಗೆ ಅಟ್ಟಾರ. ನೀ ಏನಂತ ಜೋಡಾಗಿ
ಅಂತೀಯ ನನಗೆ ಜಲಮಕ್ಕೆ ಇದಿ ಜೋಡಾದಂಗೆ ಹೋಗತ್ತಾಗ ಏನು ಕರ್ಮ ಏನ ನಮ್ದು ಒಟ್ಟೆ ಇನ್ನೊಂದು ನಮ್ಮ ಮನೆಗೆ ತಗ ಜೋಡು ಮಾಡ್ಕೊಂಡತ್ತಾಗ ಸಾಕಾಗಿ ಹೋಗ್ಬಿಟ್ಟತ್ ನನಗಂತೂ ಅತ್ತಾಗ ಮನುಷ್ಯ ಒಂದ್ಸಲ ಹೇಳಿದ್ರೆ ತಿಳ್ಕೊಬೇಕು ಇಲ್ಲ ನೀವು ಮಾಡಿದ್ದೇ ಆಟ ಹುಡಿದ್ದೆ ಲಗ್ಗೆಗೈತಿ ಹೇಳಿದ್ ಮತ್ತೆ ಕೇಳ್ಸಂಗಲ್ಲ ಏನಿಲ್ಲ ತಗ ಮತ್ತೆ ಏನಂತ ಬೈದ್ರೆ ಮತ್ತೆ ನೀವು ಎಲ್ಲ ಕಡೆ ಉರಿ ಬೋತತ್ತೆ ನನಗೆ ಬೈಯಕ್ಕೆ ಪಾಕಿ ಬೈಯಕ್ಕೆ ಯಾಕಂದ್ರೆ ಆಕಿ ಮಾಡ್ತಾಳ ಅಂದಮೇಲೆ ಬೈತಾಳ ಬಾಯಿಗೆ ಬಂದಂಗೆ ಏನು ಮಾಡೋಕ್ಕಾಗಲ್ಲ ಬೈಸ್ಕೊಳ್ಳೇಬೇಕಾಕತಿ ಏನು ಸೇದು ಸಿಗರೇಟ್ ಸೇದು ಸೇರೆ ಕುಡಿ ಮತ್ತೇನು ನೋಡು ಎಲ್ಲ ಕುಡೆ ಹೋಗಿ ಹೊಂಟುಂಟ್ಲೆ ಅಂದ್ರೆ ಗೊತ್ತಾಕತ್ತೆ ನಿನಗೆ ಸಾಕಾಗಿತ್ತಪ್ಪ ಯಪ್ಪ ದೇವ್ರೆ ನಾ ಬದುಕಿರೋ ಮಟ ಯಾವುದು ನಂಗೆ ನೆಮ್ಮದಿ ಸಿಗಂಗೇನು ಕಾಣಂಗಿಲ್ಲ ಇಷ್ಟೇ ಏ ಅವ ನೀವು ಒಂಚೂರು ಒದ್ರದ್ದು ಕಡಿಮೆ ಮಾಡವ ತಗ ತಗದು ಯಾ ನಮ್ನಿ ಬೈತಿ ಎಂತಾನ ತಗ ನನಗಂತೂ ಸಾಕಾಗಿ ಹೋಗ್ಬಿಡತ್ ನೋಡತ್ತಾಗ ನಿಮ್ಮ ಕಡೆ ಅನ್ಸ್ಕೊಂಡು ಅತ್ತಿ ತಪ್ಪತ್ಲೆ ಸೊಸಿ ತಪ್ಪತ್ಲೆ ಅತ್ತಿ ಹಂಗೆ ಬೈತಾನೆ ಇರ್ತಿರತ್ತಾಗ ನಾವೇನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತೇವೆ ಏನಾತಾಗ ತಲೆ ಕೆಟ್ಟು ಹೋಗಿತ್ತಾಗ ನಾ ಹುಡುಕ್ತೀನಿ ಕೆಲಸ ಹುಡುಕ್ತೀನಿ ಆಮ್ಯಾಗ ನೋಡು ಮಾತಾಡ್ರಿ ಯಾರು ಅವಾಗ ಐತಿ ನಿಮಗೆ ಮೊದ್ಲು ಕೆಲಸ ಹುಡುಕು ಆಮೇಲೆ ಮಾತಾಡುವಂತಿ ಒಟ್ಟು ಕೆಲಸ ಇಲ್ಲಂದ್ರೆ ಈ ಮನೆ ಒಳಗೆ ಭಾರಿ ಕೀಳಾಗ ನೋಡ್ತಾರೆ ಎಲ್ಲರೂ ಮತ್ತು ಹಂಗಲ್ಲ ನಿಂದೇನು ಸಾಲ ಏನು ಸ್ವಲ್ಪ ಅದಾವ ಹಾಂ ಏನು ತುಸ ಅಲ್ಲಲ್ಲ ಮನಿ ಒತ್ತಿ ಹಾಕಿ ಅಲ್ಲಿ ರೊಕ್ಕ ತಂದನು ಸಾಲ ಹರ್ಯಾಕ ಅರ್ಧ ಕೊಟ್ಟಾತು ಅರ್ಧ ಇದು ಮಾಡಾತು ರೂಪಾಯಿ ನೆಟ್ಟಗೆ ಕೈ ಹತ್ತಲಿಲ್ಲ ಹಾಂ ಅಲ್ಲಿ ಆ ಸೊಸಿ ಮನ್ಯಾಗ 3 ಲಕ್ಷ ರೂಪಾಯಿ ಇಸ್ಕೊಂಬಂದು 1 ರೂಪಾಯಿ ವಾಪಸ್ ಕೊಡಲಿಲ್ಲ ಅಲ್ಲಿದ್ದವರೇ ಕೊಟ್ಕೊಂಡು ಬಗೆಹರಿಸ್ಕೊಂಡ್ರು ನೀ ಏನು ಮಾಡಿ ಬೇಕತ್ತಲ್ಲ ನಮ್ಮ ಕೈಲಾಗದಲ್ಲಪ್ಪ ಇನ್ನು ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟತ್ತ ಸಾಲದಕ್ಕೆ ಅಕ್ಕಿ ಮನೆಗೆ ಹೋಗಿ ಬಾಯೋ ಬಾಯ್ ಮಾಡಿ ಅಕ್ಕಿ ಕಡೆನೂ ಬೇಸ್ಕೊಂಬಂದು ಈಗೇನು ವಿಡಿಯೋ ಮಾಡಕತ್ತಾಳ ಬಿಟ್ಟಾಳ ಮಾಡ್ತಾ ಇದಾಳಲ್ಲ ದಿನ ವಿಡಿಯೋ ಮಾಡಕತ್ತಾಳ ನಂಗೆ ಸಿಟ್ಟು ಬರುವಂಗತ್ತಾಗ ಮಾಡಬೇಡ ಅಂತ ಹೇಳಿದ್ರು ಮಾಡಕತ್ತ ನೋಡುವ ನೀನೇನಕ್ಕಿ ಗಂಡ ಅನ್ಲ ಆರ್ಡರ್ ಮಾಡಕ್ಕೆ ಅಲ್ಲ ನಿನ್ನ ನಾಯಿಗತಿ ಒಗದಾಸಿ ಯಾವಾಗ ಒಗದಾತಕ್ಕೆ ಮತ್ತೆ ಮುಚ್ಚಬಾಯಿ ಹೇಳ್ತಾ ನೀವು ಮಕ್ಕಳೇ ಮಾಡಬೇಡ ಅಂತ ಬಿಟ್ಬಿಡ್ತಾಳಂತೆ ಯಾಕೆ ಬಿಡ್ತಾಳಕ್ಕಿ ದುಡ್ಮಿಗೆ ಏನೋ ಜೀವನಕ್ಕೆ ಬೇಕಂತೇಳಿ ಮಾಡ್ಕೊಳತ್ತಾಳ ಈಗ ಯಾಕೆ ಬಿಡ್ತಾಳಕ್ಕಿ ಸುಮ್ಮನೀರು ಅದ್ಯಾಕೆ ಬಿಡ್ತಾಳ ಮಾಡ್ಕೊಂಡು ಹೋಗ್ತಾಳ ಮಾಡ್ಕೊಲಿ ನಿಂದು ದಾರಿ ನೀ ನೋಡ್ಕೊ ನಿನ್ನ ಜೀವನ ನೀ ನೋಡ್ಕೊ ಏನು ಆಕಿ ಕಡೆ ಸುದ್ದಿ ಬಿಡು ಏನು ಜಳಕ ಮಾಡಿ ಒಟ್ಟು ಪ್ರಸಾದ ತಗೋ ಏನು ದೇವ್ರು ಒಳ್ಳೆ ಬುದ್ಧಿನಾರ ಹಾಕ್ಲಿ ಒಟ್ಟು